ಹೊನ್ನಾವರ ತಾಲೂಕಿನ ಕವಲಕ್ಕಿಯ ಶ್ರೀ ಭಾರತೀಯ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಯೋಗ ಗುರು ಸಂಸ್ಕೃತ ವಿದ್ವಾಂಸ ಡಾಕ್ಟರ್ ಗಣಪತಿ ಭಟ್ ಉದ್ಘಾಟಿಸಿದರು. ಯೋಗ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಯೋಗ ಗುರು ಸಂಸ್ಕೃತ ವಿದ್ವಾಂಸ ಡಾಕ್ಟರ್ ಗಣಪತಿ ಭಟ್, ಉತ್ತಮ ಶರೀರ, ಮನಸ್ಸು ಮತ್ತು ಮಾತು ಮನುಷ್ಯನನ್ನು ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಯೋಗ ಮತ್ತು ಸಂಗೀತ ಇವು ಒಂದೇ ನಾಣ್ಯದ ಎರಡು ಮುಖವಿದ್ದಂತೆ. ಪ್ರತಿನಿತ್ಯ ಯೋಗ ಮಾಡುವುದರಿಂದ ರೋಗಮುಕ್ತ ಜೀವನ ನಡೆಸಲು ಸಾಧ್ಯ ಎಂದು ಹೇಳಿದರು. ಗರ್ಭಿಣಿ ಅವಸ್ಥೆಯಲ್ಲಿ ಇದ್ದಾಗಷ್ಟೇ ಆಹಾರ ತಗೊಂಡಿರ್ತಲ್ಲ, ಅವರು ಜೀವನ ಶೈಲಿ, ಆಹಾರ ಜೀವನ ಶೈಲಿ, ವಿಚಾರ ಜೀವನ ಶೈಲಿ ಎಲ್ಲ ಸೇರಿ ನೋಡಿ ಎಂಥ ವಿಚಾರಗಳು ನೋಡಿ. ಇಲ್ಲಾಂದ್ರೆ ಏನಾಗ್ತದೆ ಅಂತಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿ ನಾವು ಏನಾಗ್ತದೆ ಅಂತಂದ್ರೆ ಸಣ್ಣ ಎಲ್ಲದಕ್ಕೂ ಔಷಧವನ್ನೇ ಅವಲಂಬಿಸ್ಕೊಂಡಿರ್ಬೇಕಾಗ್ತದೆ. ಇದು ಆರೋಗ್ಯದ ಬಗ್ಗೆ ಆಯಿತು. ಯೋಗದಲ್ಲಿ ಎರಡೂ ಬರ್ತದೆ, ಒಂದು ಉತ್ತಮ ಆರೋಗ್ಯ, ಉತ್ತಮ ಮನಸ್ಸು. ಉತ್ತಮ ಮನಸ್ಸು ಇದ್ದೇ ಇರ್ತದೆ ಮಕ್ಕಳಿಗೆ, ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಉತ್ತಮ ಮನಸ್ಸು ಮನುಷ್ಯಗಿಂತ ಪ್ರಾಣಿಗಳಿಗೆ ಜಾಸ್ತಿ ಅಂತೆ. ಯಾಕೆ ಅಂತಂದ್ರೆ ಮನುಷ್ಯ ಈ ರಾಗ ದ್ವೇಷ ಅಸೂಯೆಗಳಿಂದ ಕುಡ್ಕೊಂಡಿರ್ತಾನೆ. ನನಗೆ ಉತ್ತಮ ಮನಸ್ಸು ಕಷ್ಟ ಅಂತ ಸಂಪಾದನೆ ಮಾಡ್ಕೊಳ್ಬೇಕು. ಮೊದಲು ಚೆನ್ನಾಗೇ ಇರ್ತಾರೆ, ಆಮೇಲೆ ಜಾಸ್ತಿ ಹೆಚ್ಚು ಕಲ್ತಂಗೆ ಅನುಭವಗಳು ಸ್ವಲ್ಪ ಜಾಸ್ತಿ ಆದಂಗೆ ಬೇರೆನೇ ವಿಚಾರ ಮಾಡ್ತಾರೆ. ಉತ್ತಮ ಮನಸ್ಸು, ಉತ್ತಮ ಶರೀರ, ಉತ್ತಮ ವಾಣಿ, ಇದು ಯೋಗದ ಋಷಿ ಪತಂಜಲಿ ಹೇಳಿದಂಥದ್ದು ಮೂರು. ಉತ್ತಮ ಒಬ್ಬ ವ್ಯಕ್ತಿತ್ವ, ಒಳ್ಳೆ ವ್ಯಕ್ತಿತ್ವ ಇರಬೇಕು ಅಂತಂದ್ರೆ ಇದು ಮೂರು ಇರ್ಬೇಕಂತೆ: ಉತ್ತಮ ಮನಸ್ಸು, ಉತ್ತಮ ಶರೀರ, ಉತ್ತಮ ವಾಣಿ. ವಾಣಿ ಅಂದ್ರೆ ನೀವೇ ಶಾಲೆಯಲ್ಲಿ ವಿದ್ಯೆ ಕಲಿತೀರಲ್ಲ, ಇದೇ ವಾಣಿ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಅಂಕಣಕಾರ, ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕಿನ ನಿವೃತ್ತ ಜನರಲ್ ಮ್ಯಾನೇಜರ್ ನಾರಾಯಣಯಾಜಿ ಅವರು ಮಾತನಾಡಿ, ಆರೋಗ್ಯವೇ ಭಾಗ್ಯ. ಪ್ರತಿನಿತ್ಯ ಯೋಗಾಭ್ಯಾಸ ಮಾಡುವುದರ ಮೂಲಕ ಆರೋಗ್ಯವನ್ನು ಹೆಚ್ಚಿಸಿಕೊಳ್ಳಬಹುದು. ಯೋಗದಿಂದ ಮನಸ್ಸನ್ನು ನಿಯಂತ್ರಿಸಬಹುದು ಎಂದು ಹೇಳಿದರು. ದೃಢವಾದಂತ ಮನಸ್ಸಿರಬೇಕು, ಸ್ಥಿರವಾದಂತ ಬುದ್ಧಿ ಇರಬೇಕು. ಸ್ಥಿರವಾದಂತ ಬುದ್ಧಿಯ ಜೊತೆಗೆ ವಿಧೇಯತೆ, ವಿನೀಯತೆ ಎರಡೂ ಇರಬೇಕು. ಅರ್ಪಣಾ ಮನೋಭಾವ ಇರಬೇಕು ನೀವು ಮಾಡುವಂತ ಕೆಲಸದಲ್ಲಿ. ಇದಿಷ್ಟು ಆ ದೇವರು ನಿಮಗೆ ಸಿದ್ಧಿಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ಯೋಗ ದಿನದ ಹಾಗೂ ಪ್ರತಿದಿನದ ಶುಭಾಶಯವನ್ನ ಹೇಳ್ತಾ ಇದ್ದೇನೆ. ವಿಜಿ ಹೆಗಡೆ ಗುಡ್ಗಿ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಈ ವೇಳೆ ಡಾಕ್ಟರ್ ಗಣಪತಿ ಭಟ್ ಹಾಗೂ ನಾರಾಯಣಯಾಜಿ ಅವರನ್ನು ಸನ್ಮಾನಿಸಲಾಯಿತು. ಮುಖ್ಯ ಶಿಕ್ಷಕಿ ವೆಲೈಟ್ ಫರ್ನಾಂಡಿಸ್, ಆಡಳಿತಾಧಿಕಾರಿ ಎಂಎಸ್ ಹೆಗಡೆ ಗುಣವಂತೆ ಹಾಗೂ ಇತರರು ಉಪಸ್ಥಿತರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.